ಶಾಲೆಯಲ್ಲಿ ತಾಲೂಕು ಮಟ್ಟದ ಸಹಪಠ್ಯ ಚಟುವಟಿಕೆಯನ್ನು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ಇವತ್ತು ಸಹಪಠ್ಯ ಶಿಕ್ಷಕರನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ಹಮ್ಮಿಕೊಂಡಿದ್ದಾರೆ. ಬನ್ನಿ ಈ ಕಾರ್ಯಕ್ರಮವನ್ನು ನೋಡೋಣ. ಉದ್ಘಾಟನೆ ಕಾರ್ಯಕ್ರಮ ಇದೆ. ಆದ ನಂತರ ಎಲ್ಲ ಶಿಕ್ಷಕರು ಕೂಡ ಅವರವರ ಪ್ರತಿಭೆಯನ್ನು ಹೊರಹೊಮ್ಮಿಸುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ. ತಾಲೂಕು ಮಟ್ಟದ ಒಂದು ಶಿಕ್ಷಕರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶಿಕ್ಷಕರಿಗೆ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಹಸಿರಿರುವಂತಹ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಅಪ್ಪಿನ ರಾಜೀವ್ರವರೇ, DPO ಶಂಕರ್ ಅವರೇ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರಾಮಸ್ವಾಮಿ ಅವರೇ, NGO ಕಾರ್ಯಾಧ್ಯಕ್ಷರಾದಂಥ ಮಾದೇಸ್ವಾಮಿ ಅವರೇ, ವೆಂಕಟೇಶ್ ಅವರೇ, ಚಂದ್ರಶೇಖರ್ ಅವರೇ, ಶಿವಕುಮಾರಯ್ಯನವರೇ, ಶಂಕರ್ ಅವರೇ, ಸುಧಾ ಮೇಡಮ್ ಅವರೇ, ನೇಮರಾಜೂರವರೇ, ಕಿರಣ್ ರಾಜರವರೇ, ಕೆಂಪರಾಜರವರೇ, ಮಲ್ಲೇಶ್ವರವರೇ, ನಮ್ಮ ವಿಷಯ ಪರೀಕ್ಷೆಯಾದ ಗಿರೀಶ್ರವರೇ, ಭರತ್ಭೂಷಣ್ ಅವರೇ, ಮತ್ತೆ ಪ್ರಾಥಮಿಕ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ರಾಜೂರ್ ಅವರೇ, ಮತ್ತೆ ಹಾಸನಲ್ಲಿರುವಂಥ ಎಲ್ಲ BRP CRP ಎಲ್ಲ ಶಿಕ್ಷಕ ಬಂಧುಗಳು, ಈಗಾಗಲೇ ಎಲ್ಲರೂ ಕೂಡ ಸಾಕಷ್ಟು ಮಾತನಾಡಿದ್ದಾರೆ. ಇವತ್ತಿನ ಒಂದು ಸಂದರ್ಭ ಸನ್ನಿವೇಶ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಯಾವ ಶಿಕ್ಷಕರಿಗೂ ಕೂಡ ಯಾರಲ್ಲಿಯೂ ಕೂಡ ಕಾಂಪೀಟ್ ಮಾಡುವಂತಹ, ಯಾರಲ್ಲಿಯೂ ಕೂಡ ಫೈಟ್ ಮಾಡುವಂತಹ ಮೂಡು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಾರ್ಯಕ್ರಮಗಳ ಒತ್ತಡ ಹಾಗೆ ಇದೆ. ಯಾವ ಶಿಕ್ಷಕರು ಕೇಳಿದ್ರು ಸಾಕು, ಸದ್ಯಕ್ಕೆ ನಮ್ಗೆ ಸುಮ್ಮನೆ ಬಿಟ್ಬಿಟ್ರೆ ಸಾಕು, ನೀವೇನು ಕೇಳಬೇಡಿ ಅನ್ನೋ ಹಂತದಲ್ಲಿ ಇವತ್ತು ನಮ್ಮ ಎಲ್ಲ ಶಿಕ್ಷಕರು ಸದ್ಯ ಮಾಡಬೇಕಾಗಿರೋ ಕೆಲಸಗಳನ್ನು ನಾವು ಮಾಡ್ಕೊಂಡು ಸಾಕಾಗಿದೆ ಅನ್ನೋ ಸ್ಥಿತಿಯಲ್ಲಿ ಇವತ್ತು ನಮ್ಮ ಎಲ್ಲ ಶಿಕ್ಷಕರು ಇದ್ದಾರೆ. ಹಂಗಾಗಿ ಯಾರು ಕಾಂಪೀಟ್ ಮಾಡಬೇಕು, ಬೇರೆ ಜೊತೆ ಫೈಟ್ ಮಾಡಬೇಕು ಅಂತ ಒಂದು ಇದರಲ್ಲಿ ಇಲ್ಲ. ನಮ್ಮ ಟೀಚರ್ಸ್ ಗೊತ್ತಾಗ್ತದೆ, ಓಕೆನಾ? ಸೊ ಆದ್ರೂ ಕೂಡ ತಾವುಗಳೆಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮದ ಒತ್ತಡಗಳನ್ನ ನಿಭಾಯಿಸಿಕೊಂಡು, ಸಮನ್ವಯಗೊಳಿಸಿಕೊಂಡು, ಹೊಂದಾಣಿಕೆ ಮಾಡಿಕೊಂಡು ತಾವುಗಳೆಲ್ಲರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಾಗಿ ಬಂದಿರುವುದಕ್ಕಾಗಿ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆತ್ಮೀಯರೇ, ಈಗಾಗಲೇ ಗೊತ್ತಿರುವ ಹಾಗೆ ಶಿಕ್ಷಕರಿಗೆ ಇಲ್ಲಿ ವಿವಿಧ ಪಠ್ಯೇತರ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಯನ್ನು ಕುರಿತ ಹಾಗೆ ವಿವಿಧ ಚಟುವಟಿಕೆಗಳಲ್ಲಿ ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗ್ತದೆ. ಸೊ ಇವೆಲ್ಲವೂ ಕೂಡ ಕಲೆ ಮತ್ತು ಸೃಜನಶೀಲತೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು. ಕೇವಲ ಪಠ್ಯಪುಸ್ತಕದಲ್ಲಿರುವಂತಹ ಜ್ಞಾನವನ್ನ ಶಿಕ್ಷಕರು ಪಡೆದುಕೊಂಡಷ್ಟೇ ಸಾಕಾಗೋದಿಲ್ಲ. ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸುವ ಮೂಲಕವಾಗಿ ಆ ಮೂಲಕ ಶಿಕ್ಷಕರು ಕಲೆ ಮತ್ತು ಕೌಶಲ್ಯಗಳಲ್ಲಿಯೂ ಕೂಡ ಪರಿಣತಿಯನ್ನು ಹೊಂದಬೇಕು. ಆ ಮೂಲಕವಾಗಿ ಅವರಲ್ಲಿರುವಂತಹ ಪ್ರತಿಭೆಯನ್ನು ಕೂಡ ಪ್ರೋತ್ಸಾಹಿಸಬೇಕು ಅನ್ನುವಂತಹ ದಿಶೆಯಲ್ಲಿ ಇಲಾಖೆ ಈ ಒಂದು ಅವಕಾಶವನ್ನ ಶಿಕ್ಷಕರಿಗೆ ಕೊಟ್ಟಿದೆ. ಶಿಕ್ಷಕರು ವಿದ್ಯಾರ್ಥಿಯ ಮೂಲಕವಾಗಿ ಸಾಕಷ್ಟು ಜ್ಞಾನವನ್ನ ಪಡ್ಕೊಂಡಿರ್ತಾರೆ.
ಅದರ ಜೊತೆಗೆ ಪಠ್ಯೇತರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಈ ಒಂದು ಚಟುವಟಿಕೆಗಳನ್ನ ಅಳವಡಿಸಿಕೊಳ್ಳುವ ಮೂಲಕವಾಗಿ ಅವರು ಇಂತಹ ಒಂದು ಪ್ರತಿಭೆಯನ್ನ ಸೃಜನಶೀಲತೆಯನ್ನ ಬೆಳೆಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಶಿಕ್ಷಕರು ಮಾಡಬೇಕು ಅನ್ನುವಂಥದ್ದು ಇಲಾಖೆಯ ಇದರ ಹಿಂದೆ ಇರುವಂತಹ ಆಶಯ. ಸೊ ಹಾಗಾಗಿ ತಾವುಗಳೆಲ್ಲರೂ ಕೂಡ ಶಿಕ್ಷಕರು ಇದರ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೋಬೇಕು. ಇದರಲ್ಲಿ ತಮ್ಮನ್ನು ಕೇವಲ ಜ್ಞಾನಕ್ಕೆ ಶಿಕ್ಷಕರು ಎಲ್ಲ ಸಂದರ್ಭಗಳಲ್ಲೂ ಬೋಧನೆ ಜ್ಞಾನಕ್ಕಷ್ಟೇ ಸೀಮಿತರಾದರೆ ಸಾಕಾಗೋದಿಲ್ಲ. ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ತಮ್ಮನ್ನ ತೊಡಗಿಸಿಕೊಳ್ಳುವಂತ ಕೆಲಸ ಆಗ್ಬೇಕು. ಸೊ ಅದು ಹಾಡು ಹೇಳದಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕವಾಗಿ ಶಿಕ್ಷಕರು ಕೆಲಸ ಕಾರ್ಯಗಳ ಒತ್ತಡವನ್ನ ಸರಿದೂಗಿಸಿಕೊಳ್ಳುವಂತಹ ಅದರಿಂದ ವಿರಾಮವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಶಿಕ್ಷಕರು ನಿರಂತರವಾಗಿ ಮಾಡಬೇಕು. ಸೊ ಹಾಗಾಗಿ ಏನು ದೈನಂದಿನ ಕಾರ್ಯಕ್ರಮಗಳ ಒತ್ತಡ ಇರ್ತದೋ ಆ ಒತ್ತಡಕ್ಕೆ ವಿರಾಮ ಸಿಗುವಂಥದ್ದೇ ವಿಶ್ರಾಂತಿ ಸಿಗುವಂಥದ್ದೇ ನಾವು ದೈನಂದಿನ ಕಾರ್ಯಕ್ರಮದ ಒತ್ತಡದ ನಡುವೆಯೂ ಕೂಡ ಈ ರೀತಿಯ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ, ಹಾಗಾಗಿ ಅದು ಟಿವಿ ನೋಡೋದಿರ್ಬೋದು ಅಥವಾ ಇನ್ನಿತರ ಜೋಗಿ ಮಾಡೋದಿರ್ಬೋದು, ಹಾಡು ಹೇಳೋದಿರ್ಬೋದು, ಸಂಗೀತ ಕೇಳೋದಿರ್ಬೋದು, ಇತರ ಹಲವಾರು ಚಟುವಟಿಕೆಗಳಲ್ಲಿ ನಾವು ಪ್ರತಿನಿತ್ಯ ತೊಡಗಿಸ್ಕೊಂಡಾಗ ಸೊ ಅದು ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ನಮ್ಮ ಡೈಲಿ ರುಟೀನ್ ವರ್ಕ್ ಏನಿರ್ತದೋ ಅದರಿಂದ ಸ್ವಲ್ಪ ರಿಲೀಫ್ ಆಗುತ್ತೆ, ಸೊ ಫ್ರೀ ಆಗುತ್ತೆ, ಸೊ ನಾವು ಕೂಡ ರಿಲ್ಯಾಕ್ಸ್ ಆಗ್ತೀವಿ. ಸೊ ನೆಕ್ಸ್ಟ್ ಡೇಗೆ ರೆಡಿ ಆಗಿದ್ದೀವಿ, ಓಕೆನಾ, ಅದರ ನಾಳೆಗೆ ಮತ್ತೆ ಕೆಲಸ ಮಾಡಲಿಕ್ಕೆ ರೆಡಿ ಆಯ್ತೀವಿ. ಸೊ ಹಾಗಾಗಿ ಆದಿಶೈಲಿಗಳು ಬಹಳ ಮುಖ್ಯ. ಶಿಕ್ಷಕ ಕಾರ್ಯ ಒತ್ತಡವನ್ನ ನಿಭಾಯಿಸಿಕೊಳ್ಳಲಿಕ್ಕೆ ಈ ರೀತಿಯ ಇವುಗಳು ಚಟುವಟಿಕೆಗಳು ಬಹಳ ಸಹಕಾರಿ ಆಗುತ್ತದೆ. ಹಾಗಾಗಿ ಶಿಕ್ಷಕರು ಅದನ್ನ ರೂಢಿಸ್ಕೊಳ್ಬೇಕು. ಯಾವುದಾದರೊಂದು ಚಟುವಟಿಕೆಯಲ್ಲಿ ಅವರಿಗೆ ಆಸಕ್ತಿ ಇರುವಂತಹ ಕ್ಷೇತ್ರ ಇದ್ದದ್ದೇ ಆಗಿರಬೇಕು ಅಂತ ಏನಿಲ್ಲ. ಅವರಿಗೆ ಆಸಕ್ತಿ ಇರುವಂತಹ ಯಾವುದಾದರೊಂದು ಕ್ಷೇತ್ರದಲ್ಲಿ ಒಂದು ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವಂತಹ ಕೆಲಸ ಶಿಕ್ಷಕರಿಂದ ಆಗಬೇಕು. ಹಾಗಾದಾಗ ಮಾತ್ರ ಅವರು ಮಾನಸಿಕ ಒತ್ತಡವನ್ನ ನಿಭಾಯಿಸಿಕೊಂಡು ಸರಿದೂಗಿಸಿಕೊಂಡು ವಿಶ್ರಾಂತಿಯನ್ನು ಹೊಂದಲಿಕ್ಕೆ, ವಿರಾಮವನ್ನು ಹೊಂದಲಿಕ್ಕೆ, ಆ ಮೂಲಕವಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಮತ್ತು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಕೂಡ ಹೆಚ್ಚು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆ ದಿಶೆಯಲ್ಲಿ ಎಲ್ಲ ಶಿಕ್ಷಕರು ಕೂಡ ಈ ದಿಶೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಹೇಳ್ತಾ, ನಮ್ಮ ಪರಶುಮೂರ್ತಿ ಅವರು ನೋಡಿ, ಅವ್ರು ಏನಾದ್ರು ಮಾಡಿ ಎಲ್ಲಾದ್ರೂ ಇರಲಿ ಒಂದು ಹಾಡ್ಬಿಡ್ತಾರೆ. ಅವರು ಅದು ಕೊನೆಗೆ ಎಲ್ಲೂ ಸಿಗಲಿಲ್ಲ ಅಂದ್ರೆ ಟ್ರೈನ್ ನಲ್ಲಿ, ಇಲ್ಲಿ ಆಫೀಸಲ್ಲಿ ಅವರಿಗೆ ಹಾಗೆ ಟೈಮ್ ಆಗಿಲ್ಲ, ಕೆಲಸ ಕುರ್ಸೋತಿಲ್ಲ, ಅವಕಾಶ ಸಿಗ್ಲಿಲ್ಲ ಅಂದ್ರೆ ಟ್ರೈನ್ ಅಲ್ಲಿ ಜರ್ನಿ ಮಾಡಕ್ಕೆ ಅಲ್ಲೇ ಆಡ್ಬಿಡ್ತಾರೆ. ಸೊ ಅವ್ರಿಗೆ ಯಾವ್ದೊಂದು ರಿಲ್ಯಾಕ್ಸೇಷನ್, ಅವ್ರ ಒಂದು ಡೈಲಿ ರುಟೀನ್ ವರ್ಕ್ ಅಲ್ಲಿ ಡೈಲಿ ರುಟೀನ್ ವರ್ಕ್ ಅಲ್ಲಿ ಆ ಪ್ರೆಷರ್ ಅನ್ನ ರಿಲೀಸ್ ಮಾಡ್ಕೊಳ್ಳಿಕ್ಕೆ ಅದೊಂದು ಅವ್ರಿಗೆ ಸಾಧನ. ಹಾಗಾಗಿ ಅವರು ಪ್ರತಿನಿತ್ಯ ಊಟ ಮಾಡಿದಷ್ಟೇ ಮುಖ್ಯವಾಗಿ ಆಟ ಆಡ್ತಾರೆ. ಹಾಗಾಗಿ ಅವರಿಗೆ ಮನಸ್ಸಿಗೆ ನೆಮ್ಮದಿ, ಮತ್ತೆ ರಾತ್ರಿ ನಿದ್ದೆ ಬರೋದು. ಇಲ್ಲ ಅಂದ್ರೆ ರಾತ್ರಿ ನಿದ್ರೆ ಬರಲ್ಲ. ಅವರೆಲ್ಲ ಅಲ್ಲಿ ಇಲ್ಲಿ ಒತ್ತಡದಲ್ಲಿ ಎಲ್ಲೂ ಆಡಿಲ್ಲ ಅಂದ್ರೆ ರಾತ್ರಿ 10 ಗಂಟೆ ಕೂತ್ಕೊಂಡು ಹಾಡು ಹೇಳ್ಬಿಟ್ಟು ಆಮೇಲೆ ಬಲಿಕಬೇಕು ಹೀಗೆ. ಸೊ ಹಾಗಾದ್ರೆ ಅಷ್ಟು ಇಂಟೆಲಿಜೆನ್ಸ್ ಇರ್ತದೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಈ ಕಲೆ ಮತ್ತು ಸೃಜನಶೀಲ ಚಟುವಟಿಕೆಗಳಿದ್ದವು ಅವುಗಳು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾನು ಹೇಳಿರ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಡಿ, ಅದರಲ್ಲಿ ತನ್ಮಯತೆಯನ್ನು ಬೆಳೆಸ್ಕೊಡಿ ಅಂತ ಹೇಳಿ ಹೇಳ್ತಾ, ಸೊ ಇವತ್ತು ಇಲ್ಲಿ ಒಂದು ತಾವೆಲ್ಲರೂ ಕೂಡ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ರಿ. ಸಂಖ್ಯೆ ಕಡಿಮೆ, ನಾನು ಹೇಳಿದಂಗೆ ಕಾರ್ಯಕ್ರಮಗಳ ಒತ್ತಡದಲ್ಲಿ ಇವತ್ತು ಶಿಕ್ಷಕರು ಬಹಳ ಇದ್ದಾರೆ. ಅವರಿಗೆ ಸದ್ಯಕ್ಕೆ ಅವರಿಗೆ ನಿಗದಿಪಡಿಸಿರುವಂತೆ ಕೆಲಸವನ್ನು ಮುಗಿಸ್ಬಿಟ್ರೆ ಸಾಕು ಅನ್ನುವಂಥ ಅವರ ಒಂದು ತುಡಿತ. ಸದ್ಯ ಬೇರೆ ಯಾವ ಸವಾಸರು ಬೇಡ, ಯಾರು ಹೆಡ್ ಮಾಸ್ಟರ್ ಹೇಳಿದ್ರು ಹೋಗಲ್ಲ, BO ಹೇಳಿದ್ರು ಹೋಗಲ್ಲ. ನನ್ನ ಕೆಲಸ ಆ ಮಟ್ಟಿಗೆ ಇವತ್ತು ಶಿಕ್ಷಕರು ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ಅದು ಇದೆ ಇಲಾಖೆ ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಮುಂದಿನ ದಿನಗಳಲ್ಲಿ ಸರಿ ಹೋಗಬಹುದು ಅಂತೇಳಿ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ, ಮತ್ತೆ ತರಬೇತಿಯಲ್ಲಿರೋರು ಕೂಡ ಸುಮಾರು ಒಂದು 50ರಿಂದ ಒಟ್ಟು 70 ಜನ ಇದ್ದಾರೆ. ಸೊ ಅವರು ಕೂಡ ಇನ್ನೇನೋ ಈ ಸ್ಪರ್ಧೆಯಲ್ಲಿ
ಈ ಸ್ಪರ್ಧೆಗೆ ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿ ಹೇಳ್ತಾ, ಮತ್ತೆ ಮುಂದಿನ ಬರೋರು ಬಂದು ಕೆಲವೆಲ್ಲ ಸ್ಕೂಲ್ ಹೋಗಿರೋರು ಇರ್ತಾರೆ, ಅವರೆಲ್ಲ ಬರ್ಬೋದು. ನಾವು ಶನಿವಾರವೇ ಮಾಡಬೇಕು ಅಂತ ಹೇಳಿ ಪರಶುಮೂರ್ತಿ ಅವರು ಅಂದ್ಕೊಂಡಿದ್ದು, ಆದರೆ ಶನಿವಾರ ಶಿಕ್ಷಕರಿಗೆ ಮತ್ತಷ್ಟು ಅನಾನುಕೂಲ ಆಗ್ತದೆ ಅಂತ ಹೇಳಿ ಬಹುಶಃ ಶನಿವಾರ ಮಾಡಿದ್ರೆ ಇಷ್ಟು ಬರ್ತಿದ್ದೋ ಇಲ್ಲೋ ಗೊತ್ತಿಲ್ಲ. ಹಂಗಾಗಿ ಬೇಡ, ವರ್ಕಿಂಗ್ ಡೇನಲ್ಲೇ ಮಾಡೋಣ, ಮತ್ತೆ ಸೋಮವಾರವೇ ಮಾಡೋಣ. ಟೀಚರ್ಸ್ ಎಲ್ಲ ಭಾನುವಾರ ಎಲ್ಲ ಪ್ರಿಪರೇಷನ್ ಇದ್ರೆ ಮಾಡಿಕೊಂಡು ಪ್ರಿಪೇರ್ ಆಗಿ ಕಾಂಪಿಟೇಷನ್ಗೆ ಬರಲಿ ಅಂತೇಳಿ ಸೋಮವಾರವೇ ನಿಗದಿ ಮಾಡ್ತಾ ಇದ್ವಿ. ತಾವುಗಳೆಲ್ಲರೂ ಕೂಡ ಉತ್ತಮ ಪ್ರದರ್ಶನವನ್ನ ಈ ಕಾಂಪಿಟೇಷನ್ ಅಲ್ಲಿ ನೀಡಿ ಅಂತೇಳಿ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಇಲಾಖಾ ಪರವಾಗಿ ವೈಯಕ್ತಿಕವಾಗಿ ಶುಭ ಹಾರೈಕೆಗಳನ್ನ ಕೋರ್ತಾ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ತಾವೆಲ್ಲರೂ ಕೂಡ ಮಾಡಿ ಸಂಜೆವರೆಗೂ ಕೂಡ ಸ್ಪರ್ಧೆಗಳು ಇರ್ತವೆ. ಎಲ್ಲರೂ ಕೂಡ ಆಸಕ್ತಿಯಿಂದ, ಖುಷಿಯಿಂದ, ಸಂತೋಷದಿಂದ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಂತೇಳಿ ಹೇಳ್ತಾ, ಕಾಂಪೀಟ್ ಮಾಡಿ, ಆದರೆ ಯಾರಲ್ಲಿಯೂ ಫೈಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ? ಹಂಗಾಗಿ ಅದು ಸ್ಪರ್ಧೆಗಳಾಗಿಯೇ ಇರಬೇಕು, ಸ್ಪರ್ಧಾ ಮನೋಭಾವದಿಂದಲೇ ಕೂಡಿರಬೇಕು ಅಂತ ಹೇಳಿ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಕೆಗಳನ್ನ ಕೋರ್ತಾ ನನ್ನ ಮಾತುಗಳನ್ನ ಪೂರ್ಣಗೊಳಿಸ್ತೇನೆ. ಧನ್ಯವಾದಗಳು. 25-26ನೇ ಸಾಲಿನ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಅನಂತ್ ಸರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿವಿಧ ಸಂಘ ಸಂಸ್ಥೆಗಳ ಘನ ಪದಾಧಿಕಾರಿ ಬಂಧುಗಳೇ, ಹಾಗೆ ನಮ್ಮ ಬಾಗಲಿ ಶಾಲೆ ಹಾಗೂ ಮಂಗಳ ಶಾಲೆ KPS ಶಾಲೆಯ ಮುಖ್ಯೋಪಾಧ್ಯಾಯರ ಬಂಧುಗಳೇ, ಆಗಮಿಸಿರ್ತಕ್ಕಂಥ ಎಲ್ಲ PCO PRP ಮಿತ್ರರೇ ಹಾಗೂ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ಸಹ ಶಿಕ್ಷಕ ಬಂಧುಗಳೇ, CRP ಮಿತ್ರರೇ, ತಮಗೆಲ್ಲರೂ ಕೂಡ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. 2025-26ನೇ ಸಾಲಿನಲ್ಲಿ ನಮ್ಮ ತಾಲೂಕಿನ ಶಿಕ್ಷಕರು ಅನೇಕ ಸ್ಪರ್ಧೆಗಳು ನಡೀತಾ ಇದೆ. ಇದಕ್ಕೆ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ರಿ. ಆ ಭಾಗವಹಿಸೋದ್ರ ಜೊತೆಗೆ ತಾವೆಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕಿನ ಹೆಸರನ್ನು ತರಬೇಕು, ಅದು ಬಹಳ ಮುಖ್ಯ. ನಮ್ಮ ನೀವು ಎಲ್ಲರೂ ರಾಜ್ಯ ಮಟ್ಟಕ್ಕೆ ಹೋಗಿ ಭಾಗವಹಿಸಿ ಅಲ್ಲಿ ನಮ್ಮ ತಾಲೂಕಿನಿಂದ ಇಷ್ಟು ಸಂಖ್ಯೆ ಶಿಕ್ಷಕರು ಭಾಗವಹಿಸಿದ್ರು ಅಂದ್ರೆ ಅಲ್ಲಿ ಗೊತ್ತಾಗ್ತದೆ ಚಾಮರಾಜನಗರ ತಾಲೂಕಿನಲ್ಲಿ ಎಷ್ಟು ಜನ ಪ್ರತಿಭಾವಂತರು ಇದ್ದಾರೆ, ಎಷ್ಟು ಜನ ಶಿಕ್ಷಕರು ಬಹಳ ಉತ್ತಮ ಶಿಕ್ಷಕರಿದ್ದಾರೆ ಅನ್ನೋದು ಅಲ್ಲಿ ಅರಿವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ನಗರ ತಾಲೂಕು ಕೂಡ ಒಂದು ರೀತಿಯ ಹೆಗ್ಗಳಿಕೆ ಮತ್ತು ಹೆಸರು ಬರುತ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಗತರಾಗಬೇಕು ಅಂತ ಹೇಳ್ತಾ, ಸಂಖ್ಯೆ ಕೂಡ ಇನ್ನೂ ಕಡಿಮೆ ಇದೆ ನಮ್ಮಲ್ಲಿ. ಹೆಚ್ಚು ಕಡಿಮೆ ಹೈಸ್ಕೂಲ್ ಮತ್ತೆ ಪ್ರಾಥಮಿಕ ಶಾಲೆ ಸೇರಿಸಿದ್ರೆ 1200 ಶಿಕ್ಷಕರು ನಮ್ಮ ಲೆಕ್ಕದಲ್ಲಿದ್ದಾರೆ. 1200 ಶಿಕ್ಷಕರಿಗೆ 200 ಶಿಕ್ಷಕರು ಭಾಗವಹಿಸಲಿಲ್ಲ ಅಂದ್ರೆ ಸ್ಪರ್ಧೆ ಅಷ್ಟೊಂದು ಅರ್ಥಪೂರ್ಣವಾಗಿರೋದಿಲ್ಲ. ಹಾಗಾಗಿ ನಾವು ಮತ್ತೆ ವಾಟ್ಸಪ್ ಅಲ್ಲಿ ಪ್ರಚಾರ ಮಾಡ್ತೇವೆ. ಮಧ್ಯಾಹ್ನದ ನಂತರ ನಡೀತಕ್ಕಂಥ ಸ್ಪರ್ಧೆಗಳು ಯಾವ್ಯಾವುದು ಅಂತ ನಮಗೆ ತಿಳಿಸ್ಕೊಟ್ರೆ ಮಧ್ಯಾಹ್ನ ನಂತರ ಸ್ಪರ್ಧೆಗಳಿಗೆ ಭಾಗವಹಿಸಲಿಕ್ಕೆ ಮತ್ತಷ್ಟು ಶಿಕ್ಷಕರಿಗೆ ಆಹ್ವಾನ ನೀಡೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಾ, ನನಗೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭಾರತ್ ಮಾತಾ, ಜೈ ಕರ್ನಾಟಕ. ನಾನು ಹೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದು ತಾನೇ ತಮ್ಮನ್ನೆಲ್ಲ ಕುರಿತು ಮಾತನಾಡುವಂಥ ಸಮೂಹ ಸಂಪನ್ಮೂಲ ಅಧಿಕಾರಿಗಳೇ, ನೀವಿರಾಜ್ ಅವರೇ, ಕಿರಣ್ ರಾಜ್ ಅವರೇ, ಕೆಂಪರಾಜ್ ಅವರೇ, ಮಲ್ಲೇಶ್ ಅವರೇ, ಮಾದೇಶ್ವರ ಅವರೇ, ಶಿವಕುಮಾರ್ ಅವರೇ, ಚಂದ್ರಶೇಖರ್ ಸರ್ ಅವರೇ, ಹಾಗೂ ವೆಂಕಟೇಶ್ ಸರ್ ಅವರೇ, ಸುಧಾ ಮೇಡಮ್ ಅವರೇ, ಭರತಭೂಷಣ್ ಅವರೇ, ರಾಜು ಅವರೇ, ಶಂಕರ್ ಸರ್ ಹಾಗೂ ಎಲ್ಲ ಈ ಸಹಪಾಠಿ ಚಟುವಟಿಕೆ ಆಗಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಬಂದವರು. ಕಳೆದ ಸಾರಿಗಿಂತ ಯಾಕೆ ಸರಿ ಸ್ವಲ್ಪ ಕಡಿಮೆ ಆಯ್ಕೆಯಲ್ಲಿ ಶಿಕ್ಷಕರು ಭಾಗವಹಿಸಿದ್ದಾರೆ. ಇದು ಪ್ರಾಥಮಿಕ ಮತ್ತು ಪ್ರೌಢ ಎರಡೂ ಶಿಕ್ಷಕರಿಗೆ ಸೇರಿ ನಡೀತಕ್ಕಂಥ ಸಹಪಾಠಿ ಚಟುವಟಿಕೆ. ಯಾಕೆ ಹಿಂಗಾಯ್ತು ಅಂತ ಗೊತ್ತಾಯ್ತಿಲ್ಲ. ದಯಮಾಡಿ ಕಳೆದ ಸಾರಿ ತುಂಬ ಕ್ರೌಡಾಗಿ ಚೆನ್ನಾಗಿತ್ತು. ಒಂದು 200 ಜನ ಸೇರಿದ್ರು. ನಾವು ಸಂಘದಿಂದ ತಿಳಿಯುವ ಅಷ್ಟೆಲ್ಲ ಆಗಲಿಕ್ಕೆ ಬಿಡಬಹುದಿಲ್ಲ. ಯಾಕೆ ಸರ್ ಕಡಿಮೆ ಆಗಿದೆ? ಪ್ರಚಾರದ ಕೊರತೆ ಏನು ನೋಡಿ. ಈಗ ಒಂದು ಅಲ್ಲಿ ತರಬೇತಿ ಸ್ಟಾರ್ಟ್ ಆಗಿದೆ BRC ಕೇಂದ್ರದಲ್ಲಿ. ಇದರಿಂದ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು. ಇದು ಶಿಕ್ಷಕರಿಗೋಸ್ಕರ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕು. ಒಂದು ಪೂರ್ವಭಾವಿ ಮಾನ್ಯ ಶಿಕ್ಷಕ ಮಾನ್ಯ BO ಸಾಹೇಬರಲ್ಲಿ ಕೇಳೋದು ಮೊದಲೆಲ್ಲ ಒಂದು ಪೂರ್ವಭಾವಿ ಸಭೆಗಳು ನಡೀತಿದ್ವಿ ಸರ್ ಸಂಘ ಸಂಸ್ಥೆಗಳು.
ಈಗ ಮುಂದೆ ಪ್ರತಿಭಾ ಕಾರಂಜಿಗಳು ಬರ್ತವೆ. ಇಂಥದ್ದೆಲ್ಲ ಒಂದು ಪೂರಕ ಸಭೆ ಅಧ್ಯಕ್ಷರುಗಳು ಯಾರು ಕರೆದು, ಕಾರ್ಯದರ್ಶಿಗಳು ಕರೆದು ಒಂದು ಮೀಟಿಂಗ್ ಮಾಡಿದ್ರೆ ಅವರು ನಾವು ಪ್ರಚಾರ ಮಾಡೋಕ್ಕೆ ಚೆನ್ನಾಗಿರುತ್ತೆ. ದಯಮಾಡಿ ನಮಗೆ ಡೇಟ್ ಫಿಕ್ಸ್ ಆಗಿದ್ರೆ ನಮಗೆ ಗೊತ್ತಿಲ್ಲ. ವಾಟ್ಸಪ್ಪಲ್ಲಿ ನೋಡು ಪರಶುಮೂರ್ತಿಯವರು ಹೇಳಿದಾಗ ನಮಗೆ ಡೇಟ್ ಸಡನ್ ಆಗಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಹಿಂಗೆ ಆಗೋದು. ಹಂಗಾದಾಗ ಏನಾಗುತ್ತೆ, ಪ್ರಚಾರ ಇಲ್ಲ ಅಂದರೆ ಈ ರೀತಿಯ ಇದಕ್ಕೆ ನಾವು ದಾರಿ ಮಾಡ್ಕೋಬೇಕಾಗುತ್ತೆ. ದಯಮಾಡಿ ಮುಂದಿನ ಸರಿ ಈಗ ಆಗಬೇಕು ಸರ್. ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಭಾಗವಹಿಸಬೇಕು. ಅವರವರ ವಿದ್ವತ್ತನ್ನು ತೋರಿಸೋದು. ಶಾಲೆಗಳಲ್ಲಿ ಮಕ್ಕಳ ಜೊತೆಲಿ ಪಾಠ ಬೋಧನೆಯಲ್ಲಿ ತೊಡಗಿರ್ತಾರೆ. ಅವ್ರು ಒಂದಿನ ಫ್ರೀ. ಈ ರೀತಿಯಾದ ಅವರ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಅವರ ಆರೋಗ್ಯ ವೃದ್ಧಿಸ್ತದೆ ಅಂತ ಹೇಳ್ತಾ ದಯಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಇದೆಲ್ಲ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟರೆ ಮೇಲೆ ಮುಂಚೆ ನಾನು ಮಾತನಾಡ್ತೀನಿ. ನಮಸ್ಕಾರ. ಈ ದಿನ ಸಹಪಾಠ್ಯ ಚಟುವಟಿಕೆಗಳ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ಕ್ಷೇತ್ರ ಸಮನ್ವಯ ಸಂಪನ್ಮೂಲ ಅಧಿಕಾರಿಗಳೇ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳೇ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳೇ, ಈಗಾಗಲೇ ತಾಲೂಕು ಅಧ್ಯಕ್ಷ ಹೇಳಿದಂಗೆ ಕಳೆದ ಬಾರಿ ಎಲ್ಲ ಈ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸಭಾಂಗಣ ಕಿಕ್ಕಿರಿದು ತುಂಬಿರ್ತಾ ಇತ್ತು. ಈ ಬಾರಿ ಯಾಕೋ ನೀರಸ ವಾತಾವರಣ ಕಾಣ್ತಾ ಇದೆ. ಅದಕ್ಕೆ ಪೂರ್ವ ತಯಾರಿ ಇರ್ಬೋದು, ಮತ್ತೆ ಪೂರ್ವ ತಯಾರಿ ಆಗಿಲ್ಲದೆ ಇರ್ಬೋದು, ಮತ್ತೆ ಪ್ರಚಾರದ ಕೊರತೆ ಇರ್ಬೋದು, ಅಥವಾ ಯಾಕೋ ಇಂಟ್ರೆಸ್ಟ್ ಶಿಕ್ಷಕರಲ್ಲಿ ಒಂದಷ್ಟು ಈಗ ತರಬೇತಿ ಕೂಡ ಇವತ್ತಿಂದ ಪ್ರಾರಂಭ ಆಗಿರೋದ್ರಿಂದ ತರಬೇತಿನಲ್ಲೂ ಕೆಲವು ಸಹಪಾಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕಂಥ ಶಿಕ್ಷಕರು ತರಬೇತಿಯಲ್ಲಿ ಇದ್ದಾಗ ತರಬೇತಿನೇ ಮುಖ್ಯ ಅಂತೇಳಿ ಅದರಲ್ಲೂ ಕೂಡ ಭಾಗವಹಿಸಿರ್ತಾರೆ. ಈಗ ತಾನೇ ಸರ್ ಅವರು ಹೇಳ್ತಾ ಇದ್ರು, ತರಬೇತಿನಲ್ಲಿ ಇರೋರು ಕೂಡ ಅವಕಾಶವನ್ನು ಮಾಡಿದ್ದೀವಿ, ಅವರು ಇಲ್ಲಿ ಭಾಗವಹಿಸಬಹುದು, ಅವರು ಯಾವ ಒಂದು ಪ್ರತಿಭೆಯನ್ನು ಹೊಂದಿದ್ದಾರೆ ಅದನ್ನ ಪ್ರದರ್ಶನ ಮಾಡಬಹುದು ಅನ್ನೋದನ್ನ ಹೇಳಿದ್ದಾರೆ. ಏನೇ ಆಗಲಿ ಯಾವುದೇ ಕಾರ್ಯಕ್ರಮಗಳು ಕಾಟಾಚಾರಕ್ಕೆ ನಡೆಯಬಾರದು, ಪೂರ್ವ ತಯಾರಿ ಇರಬೇಕು, ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮತ್ತೆ ಅರ್ಥಪೂರ್ಣವಾಗಿ ನಡೆಯಬೇಕು ಅಂತ ಹೇಳ್ತಾ ಇದಕ್ಕೆ ಸಂಘ ಸಂಸ್ಥೆಗಳ ಸಹಕಾರ ಯಾವತ್ತೂ ನಿಮಗೆ ಎಂದಿನಿಂದಲೂ ಇದೆ, ಈಗಲೂ ಇದೆ, ಮುಂದಕ್ಕೂ ಇರ್ತದೆ. ಕಾರ್ಯಕ್ರಮ ಶಿಕ್ಷಕರಿಗಾಗಿ ನಡೀತಾ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಚಟುವಟಿಕೆ ಸಹಪಾಠ್ಯ ಚಟುವಟಿಕೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋಗಿ ಪ್ರೈಸ್ ಅನ್ನ ಪಡೆದಿರ್ತಕ್ಕಂಥ ಅನೇಕ ಬಹುಮಾನಗಳನ್ನು ಪಡೆದಿರ್ತಕ್ಕಂಥ ಶಿಕ್ಷಕರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಅವರು ಪ್ರತಿಭೆಯಿಂದ ವಂಚಿತರಾಗಬಾರದು. ನಮ್ಮ ತಾಲೂಕಿನಲ್ಲೂ ಕೂಡ ಪ್ರತಿಭಾನ್ವಿತ ಶಿಕ್ಷಕರು ಇದ್ದಾರೆ. ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಸ್ಪರ್ಧೆ ಮೂಲಕ ಪ್ರದರ್ಶನ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ನಡೀತಾ ಇರ್ತಕ್ಕಂಥ ಒಂದು ಒಳ್ಳೆಯ ವೇದಿಕೆ. ಇದನ್ನ ನಮ್ಮ ಶಿಕ್ಷಕರು ಬಳಸ್ಕೊಳ್ಬೇಕು. ಇಲಾಖೆ ಇದನ್ನ ಗಂಭೀರವಾಗಿ ತಗೊಂಡು ಮುಂದಿನ ದಿನದಲ್ಲಿ ಸಂಘಟಿಸಬೇಕು ಅಂತ ಹೇಳ್ತಾ ಈಗಲಾದ್ರೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಈ ಒಂದು ಸ್ಪರ್ಧೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ವೃಂದದವರಿಗೆ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಸಂಘಗಳ ಪದಾಧಿಕಾರಿಗಳಿಗೆ ತಾವೆಲ್ಲರೂ ತಿಳಿದಿರುವ ಹಾಗೆ ತಾಲೂಕು ಮಟ್ಟದ ಶಿಕ್ಷಕರ ಸಹಪಾಠ್ಯ ಚಟುವಟಿಕೆಯನ್ನ ಕಳೆದ 3-4 ದಿನದಿಂದ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈ ದಿನವೂ ಕೂಡ ತಾವೆಲ್ಲರೂ ಕೂಡ ಭಾಗವಹಿಸಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಇನ್ನೂ ಒಳ್ಳೆ ಸ್ಪರ್ಧೆಯನ್ನು ಏರ್ಪಾಡು ಮಾಡುವಂತ ಒಂದು ಅವಕಾಶ ಇತ್ತು. ಆದರೂ ಕೂಡ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ಈ ಹಿಂದೆ ಕೂಡ ಕಳೆದ ವರ್ಷಗಳಲ್ಲೂ ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಇಲ್ಲಿ ಪ್ರಶಸ್ತಿ ಪಡೆದಂತವರಿದ್ದೀರಾ. ಅದೇ ರೀತಿ ನೀವು ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಇಲ್ಲೂ ಕೂಡ ವಿಜಯಶಾಲಿಯಾಗುವುದರ ಮೂಲಕ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಪಡೆಯುವಂತಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾವು ಮುಖ್ಯ ಶಿಕ್ಷಕರು ಒಂದು ಸಭೆ ಕರೆದುಬಿಟ್ಟು ನಾವೇನ್ ಮಾಡ್ತೀವಿ ಅದನ್ನ ಮುಂದಿಟ್ಟಾಗ ಈ ತರ ಶಿಕ್ಷಕರ ಪೋಷಕರ ಸಭೆಯಲ್ಲಿ ಸರ್ಕಾರಿ ಶಾಲೆ ಇರೋದು ಖಾಸಗಿ ಶಾಲೆಯಲ್ಲಿ ಎಲ್ಲರೂ ಅವಕಾಶ ಎಲ್ಲರಿಗೂ ಏನು ಸರ್ ಇದು? ಸಿಲಿಂಡರ್ ಸಿಲಿಂಡರ್ನ ಒಂದು ಕ್ಷೇತ್ರಗಳ ಕಂಡುಹಿಡಿಯುವುದು ಮಾನವ ಸರ್. ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈಯನ್ನು ಕಂಡುಹಿಡಬೇಕಾದ್ರೆ ಅದು ಇದ್ರ ವಿಸ್ತೀರ್ಣ ಏನಿರುತ್ತೆ ಅದು ಆಯತದ ವಿಸ್ತೀರ್ಣಕ್ಕೆ ಸಮ ಆಗಿರುತ್ತೆ. ಜೊತೆ ನೋಡಿ ಇದು ಆಗಲ್ಲ. ಇಲ್ಲಿ ಏನಾಗುತ್ತೆ 2πr² × h ಅಂದರೆ ಉದ್ದ ಇಂಟು ಅಗಲಕ್ಕೆ 2r π
ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 ಪಾರ್ಶ್ವಗಳ ವಿಸ್ತೀರ್ಣಕ್ಕೆ ಸಮವಾಗಿದೆ. ಸರ್ ನಮಸ್ತೆ. ಏನು ಸ್ಥಳದಲ್ಲಿ ಚಿತ್ರ ಏನು ಮಾಡ್ತಾ ಇದ್ದೀರಿ ಸರ್? ಬಹಳ ಮುಖ್ಯವಾಗಿ ಇಂದಿನ ಪದ್ಧತಿ CCಯನ್ನು ಅಳವಡಿಸಿದ್ದಾರೆ. ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅನ್ನು ಅಳವಡಿಸಿದ್ದೀವಿ. ಈ CCಯಲ್ಲಿ ನಾವು ಏನು ಮಾಡ್ತೀವಿ, 6 ಎಕ್ಸಾಮ್ಗಳನ್ನು ಮಾಡ್ತೀವಿ. FA-ಗಳನ್ನು 2 ಮೊದಲ ಸೆಮಿಸ್ಟರಲ್ಲಿ FA1, FA2 ಮತ್ತು SA1. ಎರಡನೇ ಸೆಮಿಸ್ಟರ್ಗಳಲ್ಲಿ ನಾವು FA3, FA4, SA2 ಮೂಲಕ ನನ್ನ ಪರೀಕ್ಷೆಯನ್ನ ಕಲಿಕೆಯ ಗುಣಮಟ್ಟವನ್ನು ಅಳತೆ ಮಾಡ್ತಾ ಇತ್ತು. ಆದರೆ ಇಂದಿನ ಪರೀಕ್ಷಾ ಪದ್ಧತಿಯಲ್ಲಿ ಬೇರೆನೇ ಇದೆ. ಯಾಕಂದರೆ ಮಗುವಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಲಿಕ್ಕೋಸ್ಕರ ಮಗು ಬರವಣಿಗೆ ಅಷ್ಟೇ ಅಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾಥಮಿಕ ಶಾಲಾ ವಿಭಾಗದ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಇಂದು ಚಾಮರಾಜನಗರದ ಸಂತ ಪ್ರೌಢ ಪ್ರದೇಶದಲ್ಲಿ ಶಿಕ್ಷಕರು ಪ್ರತಿಭಾವಂತರು ಪಾಠ ಮಾಡೋದ್ರ ಜೊತೆಯಲ್ಲೇ ಕೂಡ ಮಕ್ಕಳಲ್ಲಿರುವಂಥ ಸೃಜನಶೀಲತೆಯನ್ನು ಯಾವ ರೀತಿ ಎತ್ತಿಡಿತಾರೆ, ಜೊತೆಗೆ ಅವರು ಕೂಡ ಸೃಜನಶೀಲರು ಅನ್ನುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಸರ್ಕಾರ ಹಾಕಿರೋದ್ರಿಂದ ಅದೇ ಸಹಪಠ್ಯ ಚಟುವಟಿಕೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಗಳು ಈ ಒಂದು ಶಾಲೆಯಲ್ಲಿ ಬರ್ತಾ ಇದೆ. ಇದರ ಸಂಯೋಜಕರಾದ ಈ ಕಾರ್ಯಕ್ರಮದ ಸಂಯೋಜಕರಾದಂಥ AEO ನಮಸ್ಕಾರ. ಆತ್ಮೀಯ ಎಲ್ಲ ನಮ್ಮ ಶಿಕ್ಷಕ ಮಿತ್ರರೇ, ಇಲ್ಲಿನ ಚಾಮರಾಜನಗರದಲ್ಲಿ 2025-26ನೇ ಸಾಲಿನ ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದ ನಡೆಸುವಂಥ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಚಾಮರಾಜನಗರದ ನಂಜನಗೂಡು ರಸ್ತೆಯಲ್ಲಿರ್ತಕ್ಕಂಥ
ಸಂತ ಪೋದರ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಿಕೊಂಡಿದ್ದೀವಿ. ಶಿಕ್ಷಕರು ಒಂದು ವರ್ಷವೆಲ್ಲ ಸಾಕಷ್ಟು ದುಡಿದು ಮಾನಸಿಕವಾಗಿ ಜರ್ಜರಿತರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಪ್ರತಿಭೆಯನ್ನು ಹೊರಹೊಮ್ಮೋದಕ್ಕೆ ಒಂದು ಅವಕಾಶವನ್ನು ಸರ್ಕಾರನೇ ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಮನಗಾಡ್ತೀವಿ. ನೋಡಿ, ಶಿಕ್ಷಕ ತನ್ನ ಪ್ರತಿಭೆಯನ್ನು ಮಕ್ಕಳಿಗೆ ಕಲಿಸಿ ಮಕ್ಕಳ ಮುಖಾಂತರ ಅನೇಕ ಪ್ರತಿಭೆಗಳನ್ನು ಅನಾವರಣ ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಆದರೆ ಅವನ ಪ್ರತಿಭೆಯನ್ನು ಗುರುತಿಸೋರು ಯಾರು ಅಂತಕ್ಕಂಥದ್ದನ್ನು ಮನಗೊಂಡಿರ್ತಕ್ಕಂಥ ನಮ್ಮ ಸರ್ಕಾರ ಅವನ ಪ್ರತಿಭೆಗಾಗಿ ಸಹ ಶಿಕ್ಷಕರ ಒಂದು ಚಟುವಟಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವನಲ್ಲಿರ್ತಕ್ಕಂಥ ಅವನ ಏನು ವಸ್ತುಸ್ಥಿತಿ ಅವನಲ್ಲಿದೆ, ಯಾವ ಒಂದು ಸ್ಕಿಲ್ ಅವನಲ್ಲಿ ಡೆವಲಪ್ ಆಗಿದೆ, ಆ ಡೆವಲಪ್ ಆಗಿರ್ತಕ್ಕಂಥ ಸ್ಕಿಲ್ಲನ್ನು ತಾಲೂಕು ಹಂತದಿಂದ ಜಿಲ್ಲಾ ಹಂತಕ್ಕೆ, ಜಿಲ್ಲಾ ಹಂತದಿಂದ ರಾಜ್ಯ ಹಂತಕ್ಕೆ, ರಾಜ್ಯ ಹಂತ ರಾಷ್ಟ್ರ ಮಟ್ಟದಲ್ಲಿ ಆತನ ಒಂದು ಕೌಶಲ್ಯ ಚೆನ್ನಾಗಿ ಎಲ್ಲರಿಗೂ ಕೂಡ ಪರಿಚಯ ಆಗಬೇಕು. ಆ ಪರಿಚಯಾತ್ಮಕ ಅಂತ ಆಗ್ತಕ್ಕಂಥದ್ದು ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮುಂದೆ ಅವರು ದೊಡ್ಡ ದೊಡ್ಡ ಹೆಸರುಗಳನ್ನು ಮಾಡೋದಕ್ಕೆ ಇಂಥ ಅವಕಾಶಗಳು, ಇಂಥ ಒಂದು ಸದಭಿರುಚಿಯ ಒಂದು ಸಂದರ್ಭಗಳು ಅವರಿಗೆ ಒದಗಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಸಂದರ್ಶನ ಮಾಡಿದಂಥ ಶ್ರೀಯುತ ಸಂಪತ್ ಅವರು ಕೂಡ ಈ ಒಂದು ಒಳ್ಳೆಯ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರು ಕೂಡ ಇನ್ನಷ್ಟು ಈ ವಿಚಾರಗಳನ್ನು ಬೆಳಕಿಗೆ ತರಲಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಅವ್ರು ಬಂದು ಇದೊಂದು ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಚಿತ್ರೀಕರಣ ಮಾಡಿದೆ. ಅವರಿಗೆ ಆತ್ಮೀಯವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸರ್, ಮತ್ತೊಂದು ತಮಗೂ ಕೂಡ ಈ ಶಿಕ್ಷಕರಿಗೆ ಅಂತ ಯಾವ್ಯಾವ ರೀತಿಯಾದಂಥ ಸ್ಪರ್ಧೆಗಳು ನೋಡಿ, ಸರ್ಕಾರದ ವತಿಯಿಂದ ಒಟ್ಟು 7 ಸ್ಪರ್ಧೆಗಳಿದೆ. ಆ 7 ಸ್ಪರ್ಧೆಗಳಲ್ಲಿ ಒಂದು ಪ್ರೈಮರಿ ಹಂತಕ್ಕೆ 7 ಮತ್ತು ಪ್ರಾಥಮಿಕ ಹಂತಕ್ಕೆ ಪ್ರೌಢ ಹಂತಕ್ಕೆ 7. ಒಟ್ಟು ಆ ಪ್ರೈಮರಿನಲ್ಲಿ 7 ಮತ್ತು ಪ್ರಾಥಮಿಕ ಅಂತ ಪ್ರೌಢದಲ್ಲಿ 7, 14 ಸ್ಪರ್ಧೆಗಳನ್ನು ನಾವು ಮಾಡ್ತಾಯಿದ್ವಿ. ಅದರಲ್ಲಿ ಇವತ್ತು ಈ ಸ್ಪರ್ಧೆಗಳು ಯಾವ್ಯಾವ ರೀತಿ ಇಟ್ಟಿದ್ದಾರೆ ಅಂತಂದರೆ, ಒಂದು ಭಕ್ತಿಗೀತೆ ಸ್ಪರ್ಧೆ ಇದೆ, ಆಮೇಲೆ ಆಸುಭಾಷಣ ಸ್ಪರ್ಧೆ ಇದೆ, ಸ್ಥಳದಲ್ಲಿ ಚಿತ್ರ ಬರೀತಕ್ಕಂಥ ಸ್ಪರ್ಧೆ ಇದೆ, ಸ್ಥಳದಲ್ಲೇ TLM ರಚನೆ ಮಾಡ್ತಕ್ಕಂಥ ಸ್ಪರ್ಧೆ ಇದೆ, ಪ್ರಬಂಧ ರಚನೆ ಮಾಡ್ತಕ್ಕಂಥ ಸ್ಪರ್ಧೆ ಇದೆ, ಅದರ ಜೊತೆಗೆ ವಿಜ್ಞಾನದ ರಸಪ್ರಶ್ನೆ ಕಾರ್ಯಕ್ರಮ ಇದೆ, ಹಾಗೆಯೇ ಸಾಮಾನ್ಯ ಜ್ಞಾನದ ರಸಪ್ರಶ್ನೆಯೂ ಕೂಡ ಇದೆ. ಇವೆಲ್ಲ ಕೂಡ 3 ಜನ ತೀರ್ಪುಗಾರರನ್ನ ಒಳಗೊಂಡಂತೆ ಒಟ್ಟು 19 ಜನ ತೀರ್ಪುಗಾರರನ್ನು ನಾವು ತೆಗೆದುಕೊಂಡು ಈ ಒಂದು ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದಿಷ್ಟು ಕೂಡ ಈ ವರ್ಷಕ್ಕೆ ಆಗಿರ್ತಕ್ಕಂಥದ್ದು. ಕಳೆದ ಬಾರಿ ಭಾವಗೀತೆ ಸ್ಪರ್ಧೆ ಇತ್ತು. ಈ ಸರಿ ವರ್ಷ ಅದು ರಿಪೀಟ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಸರಿ ಭಕ್ತಿಗೀತೆ ಇಟ್ಟಿದ್ದಾರೆ, ಮುಂದಿನ ವರ್ಷ ಜನಪದ ಗೀತೆ ಬರುತ್ತೆ, ಅದರ ಮುಂದಿನ ವರ್ಷ ಭಾವಗೀತೆ, ಈ ರೀತಿಯಾಗಿ ರಿಪೀಟೇಷನ್ ಆಗ್ತಾ ಇದೆ. 3 ವರ್ಷಕ್ಕೆ ಅದು ಚೇಂಜ್ ಆಗಿ ಬರ್ತದೆ. ವೀಕ್ಷಕರೇ, ಈಗ ನೋಡ್ತಾ ಇದ್ರಲ್ಲ, ಶಿಕ್ಷಕರು ಪಾಠ ಮಾಡೋದ್ರ ಜೊತೆಯಲ್ಲಿ ಕೂಡ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರ್ತು ಮಾಡೋದ್ರ ಜೊತೆಯಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಒಂದು ವೇದಿಕೆಯನ್ನು, ದೊಡ್ಡದಾದಂಥ ಒಂದು ವೇದಿಕೆಯನ್ನು ಕೊಡ್ತಿದೆ. ಹಾಗಾಗಿ ಈಗ ನಾವು ನೋಡ್ಕೊಂಡಿದ್ದೀವಿ, ಎಲ್ಲ ಕೂಡ ನೋಡ್ತಾ ಇದ್ದಾರೆ. ಅವರಲ್ಲಿರುವಂಥ ಪ್ರತಿಯೊಂದು ಏನಿದೆ ಪ್ರತಿಭಾನ್ವಿತ ಕಲಾವಿದರು ಅಂತಲೇ ಕೂಡ ಹೇಳ್ಬೋದು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಸರ್ಕಾರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಪಶ್ಚಿಮ ಈ ಭಾಗದಲ್ಲಿ ಆಯೋಜನೆ ಮಾಡಿದೆ. ಇವರು ಕೂಡ ನಮ್ಮ ವಾಹಿನಿ ಪರವಾಗಿ